ಸರ್ ಮಾತಾಡ್ತಾರೆ ನಿನ್ನೆ ಬೀಗ್ತಲ್ ಮಾಡ್ರ ನಮ್ ಕೂಡ ಮಾತಾಡ್ ಸರ ಅದಕ್ಕಲ್ಲ ಸರ್ ನಿನ್ನೆ ನಮ್ಮ ಜಮೀರ್ ಅಹಮದ್ ಸಾರ್ ಕೂಡ ಬೀಗ್ತಲ್ ಮಾಡ್ರ ಇವತ್ತು ಮಾತಾಡ್ಲ ಅವರು ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಯಾವಾಗ ಮತ್ತೆ ಮತ್ತೆ ನೀವು ಚರ್ಚೆ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಅವಕಾಶ ಮಾಡಿಕೊಡಿ. ಕರ್ನಾಟಕದ ಚರ್ಚೆ ಆಗಬೇಕು. ಯಾವಾಗಲೂ ಬೆಳಗಾವಿ ಅಧಿವೇಶನ ಪ್ರಾರಂಭ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ. ಇವತ್ತು ಉತ್ತರ ಕರ್ನಾಟಕದ ಯಾಕೆ ಆಗಬೇಕು, ಯಾವ ರೀತಿ ಸ್ವತಂತ್ರ ಭಾರತದ ನಂತರ ಈ ಕನ್ನಡ ನಾಡು ಒಂದಾದ್ಮೇಲೆ ಇವತ್ತು ಉತ್ತರ ಕರ್ನಾಟಕ ವಿಶೇಷವಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ಭಾಗ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಕಾಲದಲ್ಲಿ ಬದಾಮಿಯ ಇಮ್ಮಡಿ ಪುಲಕೇಶಿ ಅವರನ್ನ ದಕ್ಷಿಣ ಪತೇಶ್ವರ ಅಂತ ಹೇಳಿ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರಿಗೆ ಗೌರವವನ್ನು ಕೊಟ್ಟು ಅವರನ್ನ ಅಧ್ಯಕ್ಷರೇ ನನಗೆ ಮಾತಾಡಿ ಕೊಡಿ. ನೋಡಿ, ನೀವು ಗಂಟೆಗಟ್ಟಲೆ ಹೊಡಿತಾರ, ಅವರು ಹೊಡೆದೇ ಹೊಡಿತಾರ ಕೇಳುವುದಿಲ್ಲ. ನಾಮದ ಬಂದ ಮ್ಯಾಗ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದವರಿದ್ದೀರಿ, ಸುಶಿಕ್ಷಿತರಿದ್ದೀರಿ, ರಾಜ್ಯದಲ್ಲಿ ಅತ್ಯಂತ ಏನದು ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಬದಿಯಲ್ಲಿ ಇರುವಂತಹವರು, ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂತ ಮತ್ತು ಕೆಲವೊಂದ್ಸಲ ಅತಿವೃಷ್ಟಿಯಿಂದ ತತ್ತರಿಸಿದಂತವ್ರು ನಮಗೆ ಅವಕಾಶ ಕೊಡಿ. ಪಾಪ ಕೆಲವೊಂದು ಎಲ್ಲ ಬಿಟ್ಟು ನಿಮ್ಗೆ ಕೊಟ್ಟಿದ್ದೇವೆ. ರಾಜ್ಯದ ಕಾಲದ ಪ್ರಾರಂಭ ಆಗೋದು ಮುಟ್ತದಿಲ್ವ ಅಂತ ಉತ್ತರ ಕರ್ನಾಟಕ ನಾನು ಆಲೋಚನೆ ಮಾಡ್ತಿದ್ದೇನೆ. ಸೊ ಮುಂದೆ ಬೇಗ ಹೋಗುವಂತ. ಅಧ್ಯಕ್ಷರೇ ಸರ್ ಮಾತಾಡ್ತಾರೆ ನಿನ್ನೆ ಬೀಗ್ತಲ್ ಮಾಡ್ರ ನಮ್ ಕೂಡ ಮಾತಾಡ್ ಸರ ಅದಕ್ಕಲ್ಲ ಸರ್ ನಿನ್ನೆ ನಮ್ಮ ಜಮೀರ್ ಅಹಮದ್ ಸಾರ್ ಕೂಡ ಬೀಗ್ತಲ್ ಮಾಡ್ರ ಇವತ್ತು ಮಾತಾಡ್ಲ ಅವರು